ನಮ್ಮೆಲ್ಲರಿಗೂ ಗೊತ್ತು ಸಾಂತಾ ಕ್ಲಾಸ್ ಗಿಫ್ಟ್ನ ತರ್ತಾರೆ ಅಂತ. ಬಟ್ ಈ ಹೆಸರು ಎಲ್ಲಿಂದ ಬಂತು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಕೇಳಿ. ಸಾಂತಾ ಕ್ಲಾಸ್ ಅಂತ ಹೆಸರು ಡಚ್ ಭಾಷೆಯಲ್ಲಿ ಸಿಂಟರ್ ಕ್ಲಾಸ್ ಎಂಬ ಪದದಿಂದ ಬಂದಿರುತ್ತೆ. ಸೇಂಟ್ ನಿಕೋಲಾಸ್ ಎಂಬುವವರು 4th ಸೆಂಚುರಿಯಲ್ಲಿ ಬದುಕಿದ್ದ ಒಬ್ಬ ಕೈಂಡ್ ಪರ್ಸನ್ ಅಂತ ಹೇಳ್ಬೋದು. ಅವರು ಪುವರ್ ಪೀಪಲ್ಗೆ ಬೇಕಾಗಿರೋ ವಸ್ತುಗಳನ್ನ ಗಿಫ್ಟ್ ಮುಖಾಂತರ ಸೀಕ್ರೆಟ್ ಆಗಿ ಕೊಡ್ತಾ ಇದ್ರು. ಇನ್ನು ಸೇಂಟ್ ನಿಕೋಲಾಸ್ನ ಡಚ್ ನೇಮ್ ಬಂದು ಸಿಂಟರ್ ಕ್ಲಾಸ್. ಸೊ ಅಮೆರಿಕದಲ್ಲಿ ಸೆಟಲ್ ಆಗಿರುವಂತಹ ಡಚ್ ಜನರು ಇದೇ ಕಥೆನ ಹೇಳಿ ಸಿಂಟರ್ ಕ್ಲಾಸ್ನ ಸಾಂತಾ ಕ್ಲಾಸ್ ಆಗಿ ಬದಲಾಯಿಸಿದ್ರು. ಇನ್ನು ಸಾಂತಾ ಕ್ಲಾಸ್ ಯಾಕೆ ಯಾವಾಗ್ಲೂ ರೆಡ್ ಕಲರ್ ಬಟ್ಟೆನೆ ಹಾಕ್ತಾರೆ ಅಂತ ಗೊತ್ತಾ? ಇನ್ಫ್ಯಾಕ್ಟ್ ಹಳೆ ಕಾಲದಲ್ಲಿ ಸಾಂತಾ ಕ್ಲಾಸ್ ಗ್ರೀನ್ ಕಲರ್, ಬ್ಲೂ ಕಲರ್, ಬ್ರೌನ್ ಕಲರ್ ಸೂಟ್ ನ ಕೂಡ ಹಾಕ್ತಾ ಇರ್ತಾರೆ. ಬಟ್ 1930 ಆದ್ಮೇಲೆ ಯಾವಾಗ್ಲೂ ಸಾಂತಾ ಕ್ಲಾಸ್ ರೆಡ್ ಕಲರ್ ಸೂಟ್ ಅಲ್ಲೇ ಕಾಣಿಸ್ಕೊಂತಾರೆ. ಯಾಕೆ ಅಂದ್ರೆ ಕೋಕೋ ಕೋಲಾದವರು ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಸಾಂತಾ ಕ್ಲಾಸ್ಗೆ ಒಂದು ಬಿಳಿ ಗಡ್ಡನ ಕೊಟ್ಟು ಒಂದು ರೆಡ್ ಸೂಟ್ ಅಲ್ಲಿ ಕೋಕ್ ಬಾಟಲ್ ಇರುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅದು ತುಂಬಾನೇ ಫೇಮಸ್ ಆಗುತ್ತೆ ಅಂಡ್ ಅದು ಜನರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದನ್ನೇ ಜನ ಕೂಡ ಫಾಲೋ ಮಾಡ್ತಾರೆ. ಸೊ ಸಾಂತಾ ಕ್ಲಾಸ್ ರೆಡ್ ಸೂಟ್ ಹಾಕೊಳ್ಳೋದು ಟ್ರೆಡಿಷನಲ್ ಅಲ್ಲ, ಒಂದು ಬ್ರಿಲಿಯಂಟ್ ಮಾರ್ಕೆಟಿಂಗ್ ಅಂತಾನೆ ಹೇಳ್ಬೋದು. ಈ ಫ್ಯಾಕ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.